ವಿಚಾರ ಕೇಳಿ ಏನ ಮಾಡ್ಪೆ ತೋರುವುದು ದುಶಕುನ. ಶತ್ರುಘ್ನ, ನರಿಗಳಲ್ಲಿ ಕೂಗುತ್ತಿರಲು ಬಿರುವಿನಿಂದ ಗಾಳಿ ಬೀಸಿ. ಶತ್ರುಘ್ನ, ತುರುಗಳನ್ನು ಅಗ್ನಿ ಸುಡಲು ಪರಿದೇನು ಕಾಣದಾಯ್ತೆ. ಪರಿದೇನು ಕಾಣದಾಯ್ತೆ ತೋರುವುದು ದುಶಕುನ. ಶತ್ರುಘ್ನ, ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂತಲೂ ಅತಿ ಜಾಗ್ರತೆಯಾಗಿ ಬರಬೇಕೆಂತಲೂ ದೂತರನ್ನು ಕಳಿಸಿದರಲ್ಲವೇ? ಹೌದು ಅಗ್ರಜ. ಆದರೆ ನನ್ನ ಮನಸ್ಸಿನಲ್ಲಿ ಆಗುತ್ತಿರುವ ವೇದನೆಯನ್ನು ನಿನಗೆ ಹೇಗೆ ತಾನೇ ತಿಳಿಸಲಿ ಸಹೋದರ? ಅದೇನೆಂತಹ ವೇದನೆ ನನಗೆ ತಿಳಿಸಬಾರದೆ? ಶತ್ರುಘ್ನ, ನಿನ್ನೆಯ ರಾತ್ರಿ ನನಗೊಂದು ದುಸ್ವಪ್ನವಾಯಿತು. ನಾನು ವಿಹಾರಾರ್ಥವಾಗಿ ಹೋಗುತ್ತಿರುವಾಗ ಬಹುದೂರದಲ್ಲಿ ಒಂದು ಶಬ್ದವು ಕೇಳಿಬಂತು. ಆ ಕೂಗನ್ನು ಹಿಂಬಾಲಿಸುತ್ತಾ ಓಡಿದನು. ಅಷ್ಟರಲ್ಲಿ ನಮ್ಮ ಪೂಜ್ಯ ಜನಕನು ವಸ್ತ್ರಹೀನನಾಗಿ ಮಗು ಭರತ, ಕಡೆಗೂ ನನ್ನನ್ನು ಕಾಪಾಡಲಾರೆ ಹೋದೆಯಾ ಎಂದು ಕೂಗಿಕೊಂಡನು. ಆಗ ನಾನು ನಮ್ಮ ತಂದೆಯನ್ನು ಕಾಪಾಡಬೇಕೆಂದು ಓಡಿದನು. ಬಹುದೂರ ಓಡಿದನು. ಆದರೂ ವಿಧಿಯ ಕೈಯಿಂದ ಬಿಡಿಸಿಕೊಳ್ಳಲಾಗದೆ ನಮ್ಮ ಪೂಜ್ಯ ಜನಕನು ಕಣ್ಮರೆಯಾದನು. ಶತ್ರುಘ್ನ, ಅಷ್ಟರಲ್ಲಿ ಎಚ್ಚರವಾಯಿತು. ಕಣ್ತೆರೆದು ನೋಡಿದರೆ ಎಲ್ಲವೂ ಶೂನ್ಯ. ಈಗೇಕಾಯಿತು ಶತ್ರುಘ್ನ? ಅದು ಅಲ್ಲದೆ ಇಂದು ಇಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ನಗರವು ತಳಿರು ತೋರಣಗಳಿಂದ ಅಲಂಕೃತವಾಗಿಲ್ಲ. ಮಂಗಳ ವಾದ್ಯಗಳು ಕೇಳಿ ಬರುತ್ತಿಲ್ಲ. ಸುಮಂಗಲೆಯರಾಗಲಿ ಸುಹಾಸೀನರಾಗಲಿ ಯಾರೊಬ್ಬರೂ ಕಾಣುತ್ತಿಲ್ಲ. ಈ ಅಯೋಧ್ಯೆಯನ್ನು ನೋಡಿದರೆ ಕಾಜಗೃದ್ದಾದಿಗಳ ಸ್ಮಶಾನದಂತೆ ಭಾಸವಾಗುತ್ತಿರುವುದು. ಇದಕ್ಕೆಲ್ಲ ಕಾರಣವೇನಿರುವುದು ಸಹೋದರ? ಅಗ್ರಜ, ಶಾಂತನಾಗು. ಆತ್ಮಸ್ಥೈರ್ಯಕ್ಕೆ ಬಲವಾದ ದುರ್ಬಲವನ್ನು ತಂದುಕೊಂಡು ನೀನು ವ್ಯರ್ಥಪಡುತ್ತಿರುವೆ. ನೀನು ಹೇಳಿದಂತೆ ಯಾವ ಅಮಂಗಳಕ್ಕಾಗಲಿ ಭಯಕ್ಕಾಗಲಿ ಕಾರಣವಿಲ್ಲ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂದರೆ ಸಾಮಾನ್ಯವೇ? ದೇವತೆಗಳು ಅರಸುವ ಶುಭ ದಿನ. ಅದು ಅಲ್ಲದೆ ಅರಮನೆಯಲ್ಲಿ ನಡೆಯುವ ಶುಭ ಕಾರ್ಯಗಳು ಗೋಚರಿಸುತ್ತಿಲ್ಲ. ಸುತ್ತಲೂ ಕೋಟೆ ಆವರಿಸುತ್ತದೆ. ನಡೆ, ಈಗಲೇ ಪುರ ಪ್ರವೇಶ ಮಾಡೋಣ. ವಿಷಯವೆಲ್ಲವೂ ತಾನಾಗೇ ತಿಳಿಯುವುದು. ನಡೆ ಸಹೋದರ. ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲೇ. ನಡೆದನು ಶ್ರೀರಾಮಚಂದ್ರ.
ಪುರದ ಜನರಾಗಳು ಮುಗಿಲು ಮುಟ್ಟುತ್ತಲಿಗುವುದು ರಾಘವನ ನಾವೆಲ್ಲೂ ನೋಡಲಿಗೆ ಮೋಯಲ್ಲು. ಪುರದ ಜನರಾಗಳು ಮುಗಿಲು ಮುಟ್ಟುತ್ತಲಿಗುವುದು ರಾಘವನ ನಾವೆಲ್ಲೂ ನೋಡಲಿಗೆ ಮೋಯಲ್ಲು. ಬರಿದಾಗಿ ಕಾಣುತ್ತೀಗ ರಾಜಬೀದಿಯ ಕಣ್ಣು. ಬರಿದಾಗಿ ಕಾಣುತ್ತೀಗ ರಾಜಬೀದಿಯ ಕಣ್ಣು. ತಲ್ಲಣಿಸಿ ಮೌನದಲ್ಲಿ ನಿಲ್ತರಾಗವನು. ಪ್ರಭು, ನಾವು 14 ವರ್ಷ ವನವಾಸವನ್ನು ಮುಗಿಸಿ ಬರುವುದರೊಳಗೆ ನಾವುಗಳು ಇರುತ್ತೇವೆಯೋ ಇಲ್ಲವೋ ನಮ್ಮೆಲ್ಲರನ್ನು ಆಶೀರ್ವದಿಸಿ ಪ್ರಭು, ಆಶೀರ್ವದಿಸಿ. ರಾಮನ ರಘುಕುಲ ಸೋಮನ ಕಾಡಿಗೆ ಕಳಿಸಿಕೊಡಲಾರದ ದುಃಖದಲ್ಲಿ ಪುರಜನ ಪರಿಜನರೆಲ್ಲರೂ ಪರಿಸುತ್ತಿರುವಾಗ ರಾಮನು ಅವರೆಲ್ಲರ ಬಳಿ ಬಂದು 14 ವರ್ಷದ ವನವಾಸವನ್ನು ಅತಿ ಜಾಗ್ರತೆಯಾಗಿ ಮುಗಿಸಿಕೊಂಡು ಬಂದು ನಿಮ್ಮೆಲ್ಲರನ್ನು ಸೇರುತ್ತೇನೆಂದು ಹೇಳಿ ಲಕ್ಷ್ಮಣ ಮಡದಿ ಸೀತೆಯೊಡನೆ ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ ನಡೆದನು ಶ್ರೀರಾಮಚಂದ್ರ ನಡೆದನು ಶ್ರೀರಾಮಚಂದ್ರ ನಡೆದನು ಶ್ರೀರಾಮಚಂದ್ರ. ಬರುಡು ಭೂಮಿಯಂತೆ ಬಾಳುವಣಗಿತು. ಬರುಡು ಭೂಮಿಯಂತೆ ಬಾಳುವಣಗಿತು. ಪತಿಯನಗಲೆ ಜೊತೆಯೊಳಗೆ ಪಾಪಿಯಾದ ಪತಿಯನಗಲೆ ಜೊತೆಯೊಳಗೆ ಪಾಪಿಯಾದ ಹಣತೆಯಾರಿತು. ಹಣೆಯ ಬರ ಅಳಿತು ಹಣತೆಯಾರಿತು. ಹಣತೆಯಾರಿತು ಹಣತೆ ಪಾಪಿಯಾದ ಮಂತ್ರ, ನಿನ್ನ ಮಾತನ್ನು ಕೇಳಿ ನಾನಿಂದ ಮೋಸ ಹೋದೆನೆ. ನನ್ನ ಕೈಯಾರೆ ನನ್ನ ಸೌಭಾಗ್ಯವನ್ನೇ ಕಳೆದುಕೊಂಡೆನೆ. ಪ್ರಾಣೇಶ್ವರ, ನಿಮ್ಮ ಮಾತಿನ ಮರ್ಮವನ್ನು ನಾನು ಅರಿಯದೆ ಹೋದೆ. ನಾಗೈದ ಅಪರಾಧವನ್ನು ಮನ್ನಿಸಿ ಪ್ರಿಯ, ಮನ್ನಿಸಿ. ಅಮ್ಮ ಅಮ್ಮ ಶತ್ರುಘ್ನ, ನಾವು ಬಂದೊಡನೆ ಅತಿ ಪ್ರೀತಿಯಿಂದ ಆದರಿಸುತ್ತಿದ್ದ ನಮ್ಮ ತಾಯಿಯು ಕಾಣುತ್ತಿಲ್ಲವಲ್ಲ ಅಮ್ಮ? ಓ, ಇಲ್ಲಿರುವೆಯಾ ಅಮ್ಮ? ನಿಮಗೆ ನಮಸ್ಕರಿಸಿ. ಮಕ್ಕಳೇ, ನಿಮಗೆ ಮಂಗಳವಾಗಲಿ. ಅಮ್ಮ ಅಮ್ಮ, ನಿನ್ನ ಮುಖವನ್ನು ನೋಡುತ್ತಿದ್ದರೆ, ಅಯ್ಯೋ, ನಿನ್ನ ಮುಖವನ್ನು ನೋಡುತ್ತಿದ್ದರೆ ಈ ಅಯೋಧ್ಯೆಯ ಕೀರ್ತಿ ಧ್ವಜವೇ
ಮುರಿದು ಬಿದ್ದದ್ದು ಇದೆಯಲ್ಲ ತಾಯಿ. ಸದಾ ನಿನ್ನ ಮಂದಿರದಲ್ಲಿ ಇರುತ್ತಿದ್ದ ಜನಕನಲ್ಲಿ, ರಾಮ ಲಕ್ಷ್ಮಣನಲ್ಲಿ, ಸೀತಾ ಮಾತೆಯಲ್ಲಿ, ಅಮ್ಮ ಯಾರೊಬ್ಬರೂ ಕಾಣುತ್ತಿಲ್ಲವಲ್ಲ, ಜನಕನಲ್ಲಿ ತಾಯಿ. ಕುಮಾರ, ಆ ವಿಚಾರವನ್ನು ನಾನೇನೆಂದು ಹೇಳಲಿ? ನಿಮ್ಮ ತಂದೆಯವರು ಸ್ವರ್ಗಸ್ಥರ ಕುಮಾರ ಕಂದ. ಜನಕ ಹರಣವನಿಗಿದೆಯಾ ಹರಣವನಿಗಿದೆಯಾ ಜನಕ ಹರಣವನಿಗಿದೆಯಾ ಮಮತೆಯ ಮಕ್ಕಳಿಗೆ ನಗು ಮುಖ ತೋರದೆ ಮಮತೆಯ ಮಕ್ಕಳಿಗೆ ನಗು ಮುಖ ತೋರದೆ ಕಾಣಲೆ ಮರೆಯಾದೆಯ ಸೇರಿದೆಯ ಜನಕ ಮಸಳ ಸೇರಿದೆಯ ಹರಣವನಿಗಿದೆಯ ಜನಕ ಹರಣವನಿಗಿದೆಯ ಕೂಲದಲ್ಲಿ ಮಾನಿತನೆ ನೆನೆಸಿ ಮಾನವಲೋಕದಿ ಕೀರ್ತಿಯ ಗಳಿಸಿ ರಘುವಂಶ ಕುಲದಲ್ಲಿ ಮಾನಿತನೆ ನೆನೆಸಿ ಮಾನವಲೋಕದಿ ಕೀರ್ತಿಯ ಗಳಿಸಿ ಕಾಣಲೆ ಮರೆಯಾದೆಯ ಯಮನು ಅಗಲಿದೆಯ ಜನಕ ನಮ್ಮನು ಅಗಲಿದೆಯ ಹರಣವನಿಗಿದೆಯ ಜನಕ ಹರಣವನಿಗಿದೆಯ ಹರಣವನಿಗಿದೆಯ ಜನಕ ಹರಣವನಿಗಿದೆಯ ಜನಕ ಕಡೆಗೂ ನಮ್ಮ ನಗಲಿ ಪರಲೋಕವಾಸಿಯಾದೆಯ. ಹೇ ತಂದೆ, ಸ್ವರ್ಗದಲ್ಲಿರುವ ನಿನಗೆ ಇಲ್ಲಿಂದಲೇ ವಂದಿಸುವೆವು. ಅಮ್ಮ, ಜನಕನ ಮರಣಕ್ಕೆ ಕಾರಣವೇನು? ನಾನೇ ಕುಮಾರ, ಅಮ್ಮ, ನಾನೇ ಕಾರಣ. ಅಮ್ಮ, ಅದು ನೀನು ಹೇಗೆ ಕಾರಣಳದ ತಾಯಿ? ಕುಮಾರ, ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ಈಗ ಕೇಳಿಕೊಂಡೆನು. ಏನೆಂಬುದಾಗಿ ತಾಯಿ? 1ನೇವರೆಗೆ ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕ ನಿಲ್ಲಬೇಕು. ಶಿವ ಆ ಪಟ್ಟಾಭಿಷೇಕ ನಿನಗಾಗಬೇಕೆಂದು ರಾಮಚಂದ್ರ. 2ನೇವರೆಗೆ ರಾಮಚಂದ್ರನು ಜಟಾವಲ್ಕಲ ಧಾರಿಯಾಗಿ ನಾರಮಡಿಯನ್ನುಟ್ಟು ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗುವಂತೆ ಕೇಳಿದೆ. ರಾಮಚಂದ್ರ ತಂದೆಯ ಮಾತನ್ನು ನೆರವೇರಿಸುವುದಕ್ಕಾಗಿ ರಾಮ ಲಕ್ಷ್ಮಣ ಸೀತೆ ಸಮೇತರಾಗಿ ವನವಾಸಕ್ಕೆ ಹೋದರು. ಅದೇ ವ್ಯಸನದಲ್ಲಿ ನಿನ್ನ ತಂದೆಯವರು ಸ್ವರ್ಗಸ್ಥರಾದರು ಮಗನೇ, ಪರಲೋಕ ಸೇರಿದರು. ಯಾರು? ಏನೆಂದು ಕೇಳಿಕೊಂಡೆ?
ನನ್ನಣ್ಣ ರಾಮನು, ನನ್ನಣ್ಣ ಶ್ರೀರಾಮನು ನಾರು ಮಣಿನುಟ್ಟು ಜಟಾವಲ್ಕಲ ದಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡೆಯ. ಯಾರು ಮಾತನಾಡುತ್ತಿರುವುದು? ಕೈಕೆಯೇ? ಸಂದೇಹವೇ? ದಶರಥನ ಧರ್ಮಪತ್ನಿಯೇ? ಅನುಮಾನವೇ? ಈ ಭರತನ ತಾಯಿಯೇ? ಅಲ್ಲವೇ? ಅಲ್ಲ ಅಲ್ಲ, ಅಯ್ಯೋ, ಮಾರಿಯ ಉದರದಲ್ಲಿ ಈ ಮನುಜ ಉದ್ಭವಿಸಿದನೆ. ಭ್ರಷ್ಟ ನೀಚ ಕೈಕೆಯ ಗರ್ಭದಲ್ಲಿ ಈ ಭರತನ ಉತ್ಪತ್ತಿಯಾಯಿತೆ. ಅಮ್ಮ, ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಹೋದೆ ತಾಯಿ? ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಹೋದೆ? ಛೀ, ಅಮ್ಮ ಎಂಬ ಶಬ್ದಕ್ಕೆ ನೀನು ಯೋಗ್ಯಳೆ, ಅರ್ಹಳೆ? ಛೀ, ವಂಶನಾಶವೆಂಬ ತಳದಿಯ ಮೇಲೆ ದಶರಥನ ಮೃತದೇಹವನ್ನು ಸ್ತಂಭದಂತೆ ನಿಲ್ಲಿಸಿ ಮಾತ್ಸರ್ಯ, ಅಸೂಯೆ, ಅಸಹನೆ, ಅಸಭ್ಯತೆ ಎಂಬ ಭವನಗಳನ್ನೇ ನಿರ್ಮಿಸಿ ಪತಿದ್ರೋಹ, ಪುತ್ರದ್ರೋಹ, ಸವತಿದ್ರೋಹ, ರಾಜದ್ರೋಹವೆಂಬ 4 ಕಾಲುಗಳಿರುವ ಸಿಂಹಾಸನವನ್ನು ರಚಿಸಿ, ಅಯ್ಯೋ ಅಯ್ಯೋ, ಭ್ರಾತೃದ್ರೋಹ ಎಂಬ ಚಿತ್ರದ ಕೆಳಗೆ ಕುಳ್ಳಿರಿಸಿ ಸಂತೈಸಲು ಮನಸ್ಸು ಮಾಡಿದೆ ಏಕೆ ತಾಯಿ? ಸಂತೈಸಲು ಮನಸ್ಸು ಮಾಡಿದೆ ಏಕೆ? ಛೀ ಪಾಪಾತ್ಮಳೆ, ನಿನ್ನನ್ನು ಹೀಗೆ ಬಿಟ್ಟಿದ್ದೆ ಆದರೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲರೆಲ್ಲರಿಗೂ ನಿನ್ನ ದುರ್ಬುದ್ಧಿಯೇ ಪ್ರಾಪ್ತವಾಗುವುದು. ಏನು ಮಾಡಲಿ ನಿನ್ನನ್ನು ಈಗಲೇ ಕೊಂದು ನನ್ನ ಮನೆಯ ಕ್ರೋಧವನ್ನು ಶಮನ ಮಾಡಿಕೊಳ್ಳೋನು. ಮಾತೆಯ ಕೊಲ್ವರೆ ಮಾನಿದನೆ, ಮಾತೆಯ ಕೊಲ್ವರೆ ಮಾನಿದನೆ, ಇನವಂತ ಭುವನ ಮನವರಿತವಳ, ಇನವಂತ ಭುವನ ಮನವರಿತವಳ, ಕುಲನಾಶ ಮಾಡಿ ಘನ ಕಾರ್ಯಗೈದವಳ, ಕುಲನಾಶ ಮಾಡಿ ಘನ ಕಾರ್ಯಗೈದವಳ, ಮಲೆಯ ಕೊಲ್ಲುವರೆ ಮಾನಿದನೆ, ಮಾನಿದನೆ, ಮಾನಿದನೆ. ಅಗ್ರಜ ಶಾಂತನಾಗು. ಮಾತೃವಧೆ ಮಹಾಪಾಪಕರ. ನಡೆ, ಎಲ್ಲಿದ್ದರೂ ಸರಿ ಶ್ರೀರಾಮಚಂದ್ರನನ್ನು ಹುಡುಕಿ ಕರೆತಂದು ಪಟ್ಟಾಭಿಷೇಕ ಮಾಡೋಣ. ನಡೆ. ಹೌದು ಸತ್ಯ, ನಿನ್ನ ಮಾತು ಸತ್ಯ. ಪಾಪಿಷ್ಠಳಾದ ಈಕೆಯನ್ನು ಕೊಂದು ನನ್ನ ಖಡ್ಗಕ್ಕೆ ಕುಂಡನ್ನು ತರುತ್ತಿದೆ. ನಡೆ, ಎಲ್ಲಿದ್ದರೂ ಸರಿಯೇ ಶ್ರೀರಾಮಚಂದ್ರನನ್ನು ಕರೆತಂದು ಪಟ್ಟಾಭಿಷೇಕ ಮಾಡೋಣ. ಕುಮಾರ್, ಮಗು ಭರತ, ನಾನಿಷ್ಟೆಲ್ಲ ಮಾಡಿದ್ದು ನಿನ್ನ ಒಳಿತಿಗಾಗಿ ಇಲ್ಲವೇ? ನನ್ನ ಮಾತನ್ನು ಕೇಳಿ ಪಟ್ಟಾಭಿಷಿಕ್ತನಾಗಿ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಿ. ಯಾರು ಪಟ್ಟಾಭಿಷಿಕ್ತರಾಗಬೇಕು? ನಾನು ಪಟ್ಟಾಭಿಷಿಕ್ತರಾಗಬೇಕೆ? ನಾನು ಪಟ್ಟಾಭಿಷಿಕ್ತರಾಗಬೇಕೆ? ಛೀ ಪಾಪಾತ್ಮಳೆ. ರಾಮನಿಲ್ಲದ ರಮನೆ, ರವಿಯಿಲ್ಲದ ಆಕಾಶ, ಲಕ್ಷ್ಮಣನಂತೆ ಅವಲಕ್ಷಣವಿದಾಯ್ತೆ. ಮಾತೆ ಸೀತೆಯ ನಗಲಿ ಭಾಗ್ಯರಹಿತರ ಸೌಮಿತ್ರಿಗೊದಗಿದ ರಾಮ ಸೇವ ಭಾಗ್ಯ. ಪಾಪಿ ಭರತನ ಭಾರದಾಜ್ಞೆ.
ಶ್ರೀರಾಮಚಂದ್ರನನ್ನು ನಗರದಿಂದಾಚೆಗೆ ಕಳುಹಿಸಿ ಪತಿಯನ್ನು ಪರಲೋಕವಾಸಿಯನ್ನಾಗಿಸಿ ಮಾಡಬಾರದ ಕೃತ್ಯವನ್ನು ಮಾಡಿ ಪಾಪಿಯಾಗಿ ನಿಂತಿರುವ ನಿನ್ನ ಮುಖಾವಲೋಕನವೇ ಅಸಹ್ಯಕರ. ನಡೆಸುತ್ತ ಇಲ್ಲೊಂದು ಕ್ಷಣವೂ ನಿಲ್ಲುವುದು ಬೇಡ. ಕುಮಾರ, ಮಗು ಭರತ, ನನ್ನ ಮಾತನ್ನು ಕೇಳಿದಂತ ಎಲ್ಲಿರುವೆ ರಾಘವ, ಕಾನನ ಮಧ್ಯದೆ ರಾಮ ರಾಮಚಂದ್ರ ಎಲ್ಲಿರುವೆ ರಾಘವ ಕಾನನ ಎಲ್ಲಿರುವೆ ರಾಘವ ಕಾನನ ರಾಮ ಎಲ್ಲಿ ಹುಡುಕಿದರೂ ಶ್ರೀರಾಮಚಂದ್ರನ ದರ್ಶನವೇ ಆಗಲಿಲ್ಲ. ಅವನನ್ನು ಕಾಣದೆ ಅಯೋಧ್ಯೆ ಹಿಂತಿರುಗು ಮನಸ್ಸಿಲ್ಲ. ಹೌದು ಅಗ್ರಜ, ಹೇಳು. ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡುವುದು ಬೇಡ, ಎಲ್ಲಿದ್ದರೂ ಸರಿ ಹುಡುಕೋಣ, ನಡೆ. ಹೌದು ಸತ್ಯ, ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡುವುದು ಬೇಡ. ಹೇ ರಾಘವ, ನಿನ್ನನ್ನು ಕಾಣಬೇಕೆಂದು ನನ್ನ ಮನದಾಸೆಯನ್ನು ಪೂರ್ಣಗೊಳಿಸುತ್ತೆ. ರಾಮ ಪರಂಧಾಮ ದಶರಥ ರಾಮ, ರಾಮ ಪರಂಧಾಮ ದಶರಥ ರಾಮ, ಬಾಸುರ ನಾಮ ಸದಾ ರಾಮ ನಾಮ, ಬಾಸುರ ನಾಮ ಸದಾ ರಾಮ ನಾಮ, ಶ್ರೀ ರಾಮ ಪರಾಮ ಪಾವನ ನಾಮ.
ಸೀತಾ, ಲಕ್ಷ್ಮಣ ಲಕ್ಷ್ಮಣ, ಪರಮ ಪಾವನೆಯಾದ ಗಂಗಾ ಮಾತೆಗೆ ನಮಸ್ಕರಿಸಿ ಮುಂದೆ ಹೋಗೋಣ. ಹಾಗೆ ಸುರನರ ಸೇವೆಗೆ ಬರಗಂಗೆ, ಸುರನರ ಸೇವೆಗೆ ಬರಗಂಗೆ, ಪರಮ ಪಾವನೆ ಕರುಣಾಕರಂಗೆ, ಪರಮ ಪಾವನೆ ಕರುಣಾಕರಂಗೆ, ಸುರನರ ಸೇವೆಗೆ ಬರಗಂಗೆ. ಅದನ್ನ ಸಿರದಿಂದ ಹೊರದೆ ಅಮ್ಮ, ಅಮ್ಮ, ಅರನ ಸಿರದಿಂದ ಹೊರದೆ ದರೆಯನ್ನು ಧರಿಸಲಾಗಮಿಸಿ ಬಂದೆ. ಅರನ ಸಿರದಿಂದ ಅರಿದೆ ದರೆಯನ್ನು ಧರಿಸಲಾಗಮಿಸಿ ಬಂದೆ. ಪರಮ ಭಾವನೆ ಎಂದೆನಿಸಿ ದರೆಯನ್ನೆಲ್ಲ ಉದ್ಧರಿಸಿದ ತಾಯಿ, ಪರಮ ಭಾವನೆ ಎಂದೆನಿಸಿ ದರೆಯನ್ನೆಲ್ಲ ಉದ್ಧರಿಸಿದ ತಾಯಿ. ನಿರುಪಮ ಚರಿತಳೆ ನಿನ್ನಯ ನನುದಿನ, 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 ನಿರಂತರವು ಬದಲಿಸುವೆನು ಅನುನಯದಿ ಸುರನರ ಸೇವೆಗೆ ಬರಗೈಗೆ, ಪರಮ ಪಾವನೆ ಕರುಣಾಂತರಂಗೆ, ಪರಮ ಪಾವನೆ ಕರುಣಾಂತರಂಗೆ, ಸುರನರ ಸೇವೆಗೆ ಬರಗಂಗೆ, ಬರಗಂಗೆ, ಬರಗಂಗೆ. ಸೀತಾ, ಪರಮ ಪಾವನೆಯಾದ ಗಂಗಾಮಾತೆಯ ಕರುಣೆಯು ಸಕಲ ಜೀವರಾಶಿಗಳಿಗೂ ಅಮೃತ ವರ್ಷಿಣಿ. ಅದು ಗುಹನು ಇತ್ತ ಕಡೆಲೇ ಬರುತ್ತಿರುವನು. ರಾಮ 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 ರಘುವಂಶ ಸೋಮ, 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 ಅಮಿತಾರ್ಥವೇವ ರಾಮ ಸುಂದರ, ಅಮಿತಾರ್ಥವೇವ ರಾಮ ಸುಂದರ, ರಘುರಾಮ ಶ್ರೀ ರಾಮ 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 ರಘುರಾಮ ಶ್ರೀ ರಾಮ. ಗೋಪಾಲಿಂದ ಲಾಭ ಜಪ ಮಾತ್ರದಿಂದ, ಗೋಪಾಲಿಂದ ಲಾಭ ಜಪ ಮಾತ್ರದಿಂದ,
ಶ್ರೀರಾಮಚಂದ್ರನಿಗೆ ನಮಸ್ಕರಿಸಿದರು. ಅಯ್ಯ ಗುಹನೆ, ನಿನಗೆ ಮಂಗಳವಾಗಲಿ. ನಿನಗೂ ನಿನ್ನ ಪರಿವಾರವು ಕುಶಲವೇ? ಸ್ವಾಮಿ, ನಿನ್ನ ಅನುಗ್ರಹ ಆಶೀರ್ವಾದದಿಂದ ನಾನು ಸಕಲರೊಡನೆ ಕುಶಲದಿಂದಿದ್ದೇನೆ. ಆದರೆ ತಮ್ಮ ಒದಗಿರುವ 14 ವರ್ಷದ ವನವಾಸದ ವಾರ್ತೆಯನ್ನು ಕೇಳಿ ನನ್ನ ಮನಸ್ಸಿಗೆ ಸಹಿಸಲಾರಷ್ಟು ದುಃಖವಾಗಿದೆ. ತಾವು ಚಿಂತಿಸಲಾಗದು. ನಿಮಗೊದಗಿರುವ 14 ವರ್ಷ ವನವಾಸವನ್ನು ನಮ್ಮ ಶೃಂಗಬೇರಿಪುರದಲ್ಲಿ ಕಳೆಯುತ್ತಾ ನಮ್ಮೆಲ್ಲರನ್ನು ಉದ್ಧಾರ ಮಾಡಬೇಕೆಂದು ಬೇಡಿಕೊಳ್ಳುವೆ. ಅಯ್ಯ ಗುಹನೆ, ನಿನ್ನ ಪ್ರೀತಿ ವಾತ್ಸಲ್ಯದ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾದರೂ ಸಹ ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ವನವಾಸಕ್ಕೆ ಹೊರಟಿರುವ ನಾನು ಪುರಪ್ರವೇಶ ಮಾಡುವುದಿಲ್ಲ. ಇದು ನನ್ನ ನಿಬಂಧನೆ. ಒಂದು ವೇಳೆ ನೀನು ನನಗೆ ಸಹಾಯ ಮಾಡಬೇಕೆಂದೆನಿಸಿದರೆ ಈ ಗಂಗಾ ನದಿಯಿಂದ ಆಚೆಗೆ ನನ್ನನ್ನು ದಾಟಿಸು, ನಿನಗೆ ಪುಣ್ಯ ಬರುವುದು. ಆಹಾ ಆಹಾ, ಭವಸಾಗರವನ್ನೇ ದಾಟಿಸಬಲ್ಲ ನಿಮ್ಮನ್ನು ಈ ಸಣ್ಣ ನದಿಯನ್ನು ದಾಟಿಸುವ ಸುಯೋಗ ನನಗೊದಗಿತಲ್ಲ. ನಾನೇ ಧನ್ಯನು. ಆದರೆ ನನ್ನದೊಂದು ಮಾತು. ಏನದು ಗುಹನೆ? ತಾವು ಹಿಂದೆ ಮಿಥಿಲಾ ಪಟ್ಟಣಕ್ಕೆ ಪ್ರಯಾಣ ಮಾಡುವಾಗ ತಮ್ಮ ಪಾದಕ್ಕೆ ಒಂದು ಬಂಡೆ ಸೋಂಕಿ ಅದು ಎಣ್ಣಾಯಿತಂತೆ. ನನ್ನ ದೋಣಿಯಲ್ಲೂ ಸಣ್ಣ ಪುಟ್ಟ ಹರಳುಗಳು ಬಹಳವಾಗಿವೆ. ತಮ್ಮ ಪಾದಸ್ಪರ್ಶದಿಂದ ಅವೆಲ್ಲವೂ ಇನ್ನಾದರೆ ನನ್ನ ಗತಿ. ಅರ್ಥವಾಯಿತು ಗುಹನೆ, ಅರ್ಥವಾಯಿತು. ನನ್ನ ಪಾದ ತೊಳೆದು ಪೂಜಿಸಬೇಕೆಂದಲ್ಲವೇ ನಿನ್ನ ಮನದ ಇಂಗಿತ? ಹೌದು ಸ್ವಾಮಿ. ತಥಾಸ್ತು, ನಿನ್ನ ಇಷ್ಟಾರ್ಥ ಸಿದ್ಧಿಸಲಿ. ಸ್ವಾಮಿ, ಕ್ಷಣಕಾಲ.
ಸಿದ್ಧಪಡಿಸಿ ಬರುವೆ. ಹಾಗೇ ಆಗಲಿ. ಅಯ್ಯ ಸುಮಂತ್ರರೇ, ಇನ್ನೆಲ್ಲೆಯವರೆಗೆ ನಮ್ಮನ್ನು ಹಿಂಬಾಲಿಸಿಕೊಂಡು ಬರುವಿರಿ. ನನ್ನ ಅಗಲಿಕೆಯಿಂದ ಜನಕನು ವ್ಯಥೆಪಡುತ್ತಿರಬಹುದು. ಈಗಲೇ ಹೋಗಿ ಅಲ್ಲಿನ ರಾಜಕಾರ್ಯಗಳನ್ನು ಗಮನಿಸಿ. ಶ್ರೀರಾಮಚಂದ್ರ, ನೀವಿಲ್ಲದ ಅಯೋಧ್ಯದಲ್ಲಿ ನಾನು ಸಹ ಇರಲಾರೆನು. ನಾನು ಸಹ ತಮ್ಮೊಡನೆ ವನವಾಸಕ್ಕೆ ಬರುವೆನು. ಬೇಡಿ ಸುಮಂತ್ರರೇ, ಇದು ಯಾವ ಮಹಾಘನ ಕಾರ್ಯವೆಂದು ಈ ರೀತಿ ಚಿಂತಿಸುತ್ತಿರುವಿರಿ? 14 ವರ್ಷ ವನವಾಸವನ್ನು ಅತಿ ಜಾಗ್ರತೆಯಾಗಿ ಮುಗಿಸಿಕೊಂಡು ಬಂದು ಬಿಡುತ್ತೇನೆ. ಅಲ್ಲಿ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ. ಭರತ ಶತ್ರುಘ್ನರಿಗೆ ನನ್ನ ಆಶೀರ್ವಾದಗಳನ್ನು ತಿಳಿಸಿ. ಆಗಲಿ. ನೀವುಗಳು ಗಂಗಾ ನದಿಯನ್ನು ದಾಟುವುದನ್ನು ನನ್ನ ಕಣ್ತುಂಬಿಕೊಂಡು ತದನಂತರ ಹೋಗುತ್ತೇನೆ. ಹಾಗೇ ಆಗಲಿ. ಸೀತಾ, ಲಕ್ಷ್ಮಣ, ನಡೆಯಿರಿ. ಸ್ವಾಮಿ, ನಾವೆಯೂ ಸಿದ್ಧವಾಗಿರುವುದು. ತಾವು ದಯಮಾಡಿಸಬಹುದು. ದಯಮಾಡಿಸಿ. ಇಂದಾಂಬಿಗೆ ಧನ್ಯನಾದೆ, ಇಂದಾಂಬಿಗೆ ಧನ್ಯನಾದೆ ರಾಮ. ಅಂಬಿಗೆ ಧನ್ಯನಾದೆ, ಇಂದಾಂಬಿಗೆ ಧನ್ಯನಾದೆ ರಾಮ. ರಾಮ ಸಮುದ್ರ ದಾಟಿಸುವ ಇವರನ್ನದಿ ದಾಟಿಸುವೆ. ಸಮುದ್ರ ದಾಟಿಸುವ ಇವರನ್ನದಿ ದಾಟಿಸುವೆ. ಇಂದಾಂಬಿಗೆ ಧನ್ಯನಾದೆ, ಇಂದಾಂಬಿಗೆ ಧನ್ಯನಾದೆ ರಾಮ. ದೇವ ದೇವ ನಿನ್ನಂದವ ಸಿರಿಯಂದಲಿ ಪಾಲಿಸುವೆ. ದೇವ ದೇವ ನಿನ್ನಂದವ ಸಿರಿಯಂದಲಿ ಪಾಲಿಸುವೆ. ಇಂದಾಂಬಿಗೆ ಧನ್ಯನಾದೆ, ಇಂದಾಂಬಿಗೆ ಧನ್ಯನಾದೆ ಲಕ್ಷ್ಮಣ, ಅತ್ತ ನೋಡು. ಕೆಂದೂಳು ಎದ್ದು ನಭೋಮಂಡಲವನ್ನು ಮುತ್ತುತ್ತಿರುವುದು. ತುರುಗಗಳ ಕುರಪುಟದಿಂದ ಎದ್ದ ಕೆಂದೂಳನ್ನು ನೋಡಿದರೆ ಯಾರಾದರೂ ರಾಜಪುತ್ರರು ನಮ್ಮ ಮೇಲೆ ದಂಡೆತ್ತಿ ಬಂದಿರಬಹುದೇ, ಅಥವಾ ಬೇಟೆಗಾಗಿ ಬಂದಿರಬಹುದೇ? ಹೋಗಿ ನೋಡಿಕೊಂಡು ಬಾ. ಆಗಲಿ ಅಗ್ರಜ. ಮತ್ತಾರು ಅಲ್ಲ, ತಾಯಾದಿ ಮತ್ಸರದಿಂದ ಭರತನ ಸೈನ್ಯ ಸಮೇತನಾಗಿ ಬರ್ತಿರೋಣ. ಅಪ್ಪಣೆ ಕೊಟ್ಟರೆ ಅವನನ್ನು ಅವನ ಪರಿವಾರವನ್ನು ಧ್ವಂಸ ಮಾಡಿ ಬರುವೆನು. ಶಾಂತನಾಗು ಲಕ್ಷ್ಮಣ. ಭರತನ ಭಾತೃ ಪ್ರೇಮವನ್ನು ನೀನು ಅರಿಯೆ. ಅವನೇನು ನಮ್ಮ ಮೇಲೆ ಯುದ್ಧಕ್ಕಾಗಿ ಬಂದಿರುವನು, ಅಥವಾ ನಮ್ಮನ್ನು ಕ್ಷಮೆಯಾಚನೆಗಾಗಿ ಬಂದಿರುವನು? ಸಮೀಪಕ್ಕೆ ಬರಲಿ, ವಿಚಾರಿಸೋಣ. ಅಗ್ರಜ, ರಾಮಚಂದ್ರ ನಮಸ್ಕರಿಸುವೆ. ಭರತ ಶತ್ರುಘ್ನರೇ, ನಿಮಗೆ ಮಂಗಳವಾಗಲಿ. ಮೇಲಕ್ಕೇಳಿ. ಭರತ, ನೀನು ಮಾವನ ಮನೆಯಿಂದ ಯಾವಾಗ ಬಂದೆ? ನಾನು ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿನ್ನನ್ನು ನೆನೆದು ನಿರುತ್ಸಾಹದಿಂದ ಹೊರಟು ಬಂದೆ. ಭರತ, ಅಯೋಧ್ಯೆಯನ್ನು ಬಿಟ್ಟು ಬಂದ ನನಗೆ ಅಲ್ಲಿನ ಸಂಗತಿಗಳನ್ನು ಕೇಳಲು ಕಾತರವಾಗಿದೆ. ಈಗ ಕೇಳುತ್ತೇನೆ, ಒಬ್ಬೊಬ್ಬರ ಸಂಗತಿಯನ್ನು ಕೇಳುತ್ತೇನೆ. ಹೇಳುವ ನಾನು. ಭರತ, ನಮಗೆ ಅಕಾರ ಉಕಾರಗಳ ರಸಪಾನ ಮಾಡಿಸಿದ ಸಪ್ತ ಋಷಿಗಳಲ್ಲೇ ಶ್ರೇಷ್ಠರೆನಿಸಿದ ಗುರು ವಸಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವರೆ? ವಸಿಷ್ಠ ಮಹರ್ಷಿಗಳು ಕ್ಷೇಮವಣ್ಣ. ಪತಿಯ ಎದುರಿನಲ್ಲಿ ಸಚಿವರಲ್ಲೇ ಶ್ರೇಷ್ಠನಾದ ಮಂತ್ರಿ ಸುಮಂತ್ರರು ಕ್ಷೇಮವೇ? ಸುಮಂತ್ರರು ಕ್ಷೇಮವಣ್ಣ. ಪತಿಯ ಎದುರಿನಲ್ಲಿ ಒಂದು ಮಾತನ್ನೂ ಸಹ ಆಡದೆ ಕಣ್ಣೀರು ಸುರಿಸುತ್ತಾ ಕಳಿಸಿಕೊಟ್ಟ ಸಹೋದರ ಲಕ್ಷ್ಮಣನ ತಾಯಿ ಸುಮಿತ್ರಾ ಮಾತೆಯವರು ಕ್ಷೇಮವೇ? ಸುಮಿತ್ರಾ ಮಾತೆಯವರು ಕ್ಷೇಮವಣ್ಣ. ನಾವು ಮಾಸಗಳು ಒತ್ತು ಎತ್ತು ಮುತ್ತಿಟ್ಟು ತುತ್ತಿಟ್ಟು ಜೋಪಾನ ಮಾಡಿ ಕಳಿಸಿಕೊಡಲಾರದ ಸಂಕಟದಿಂದ ಕಳಿಸಿಕೊಟ್ಟ ನನ್ನ ತಾಯಿ ಕೌಶಲ್ಯ ಮಾತೆಯವರು ಕ್ಷೇಮವೇ? ಕೌಶಲ್ಯ ಮಾತೆಯವರು ಕ್ಷೇಮವಣ್ಣ. ಈಗ ಹೇಳು ಭರತ, ಈ ರಾಮನಿಗೆ ಆರಾಮವಾಸವನ್ನು ಕಲ್ಪಿಸಿಕೊಟ್ಟ ನಿನ್ನ ತಾಯಿ ನನ್ನ ಚಿಕ್ಕಮ್ಮ ಕೈಕಾ ಮಾತೆಯವರು ಕ್ಷೇಮವೇ? ಕ್ಷೇಮ ಕ್ಷೇಮ. ಈಗ ಹೇಳು ಭರತ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆಯ 4 ಸುಪುತ್ರರನ್ನು ಪಡೆದುದಲ್ಲದೆ ಕಟುವಾಂಗ ಎಂಬ ಹೆಸರಿನಿಂದಿದ್ದವನು ಪುಷ್ಪರಥ ಎಂಬ ಅನ್ವರ್ಥ ನಾಮವನ್ನು ಪಡೆದು ದೇವಾಸುರ ಯುದ್ಧದಲ್ಲಿ ಒಬ್ಬನೇ ರಥಿಕನಾಗಿ ಹೋರಾಡಿ ದೇವಾನು ದೇವತೆಗಳಿಂದ ದಶರಥ ಎಂಬ ಬಿರುದಾಂಕಿತನಾದ ನನ್ನ ತಂದೆ ದಶರಥ ಮಹಾರಾಜರು ಕ್ಷೇಮದಿಂದಿರುವರೆ? ಅಣ್ಣ, ಏನೆಂದು ಹೇಳಲಿ, ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತಣ್ಣ, ಅಂತ್ಯವಾಯಿತು. ಏಕೆ ಭರತ, ಏನಾಯಿತು? ಬೇಗನೆ ಹೇಳಬಾರದೆ? ಅಣ್ಣ,
ನೀನು ರಾಜಧಾನಿಯನ್ನು ಬಿಟ್ಟು ಬಂದ ಕೂಡಲೇ ನಿನ್ನ ವಿರಹ ವೇದನೆಯನ್ನು ತಾಳಲಾರದೆ ಪೂಜ್ಯ ಜನಕನು ಸ್ವರ್ಗಸ್ಥಾನದನ್ನ ಆ ಜನಕ ಜನಕ ಮಮೈದ ಪ್ರಿಯ ಪಿತಾ ಅಗಲೇ ಬೋಲೆಯ ಸಹಿಸೆ ಕಡೆಗೂ ನಮ್ಮನ್ನಗಲಿ ಪರಲೋಕವಾಸಿಯಾದೆಯ ಕಡೆಗೂ ನಮ್ಮನ್ನಗಲಿ ಪರಲೋಕವಾಸಿಯಾದೆಯ ಹೇ ತಂದೆ ಸ್ವರ್ಗದಲ್ಲಿರುವ ನಿನಗೆ ಇಲ್ಲಿಂದಲೇ ವಂದಿಸುವೆವು ಭರತ ಅಣ್ಣ ಇನ್ನು ಮುಂದೆ ನಾನು ಯಾರನ್ನು ದಶರಥ ಎಂದು ಕರೆಯಲಿ? ಭರತ ಅಣ್ಣ ನೀನೇ ಪುಣ್ಯಶಾಲಿಯಪ್ಪ. ತಂದೆಯವರ ಅವಸಾನ ಕಾಲದಲ್ಲಿ ಅವರ ಬಳಿ ಇದ್ದು ಅವರ ಸೇವೆ ಮಾಡಿದ ಪುಣ್ಯಕ್ಕೆ ಭಾಗಿಯಾದೆ. ಅಂತಹ ಭಾಗ್ಯ ಈ ಪಾಪಿ ರಾಮನ ಹಣೆಯಲ್ಲಿ ಬರೆಯಲಿಲ್ಲ ಭರತ, ಬರೆಯಲಿಲ್ಲ. ನಮಗೂ ಆ ಭಾಗ್ಯವೂ ಇಲ್ಲವಾಯಿತಣ್ಣ. ಏನು ನೀವು ಸಹ ತಂದೆಯವರ ಅವಸಾನ ಕಾಲದಲ್ಲಿ ಅವರ ಬಳಿ ಇರಲಿಲ್ಲವೇ? ಅಯ್ಯೋ, ನಿರ್ಭಾಗ್ಯ ಪುತ್ರರು ನಾವು. ಗತಂ ನ ಶೋಚ್ಯತ್ ಪ್ರಾಜ್ಞಂ. ಮೀರಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು? ಹೋಗುತ್ತಮ್ಮ, ರಾಜನಿಲ್ಲದ ಅರಮನೆ ದೇವರಿಲ್ಲದ ಗುಡಿಯಂತೆ. ಮಾತೆ ಆಜ್ಞೆಯ ಪ್ರಕಾರ ಪಟ್ಟಾಭಿಷಕ್ತನಾಗಿ ಸತ್ಯ ಧರ್ಮಗಳಿಂದ ರಾಜ್ಯಭಾರ ಮಾಡು. ಅಣ್ಣ, ಏನೆಂದು ಹೇಳಿದಿರಿ? ನೀನಿಲ್ಲದ ಅರಮನೆಯಲ್ಲಿ ನಾನು ಸಹ ಇರಲಾರೆ. ಆದ್ದರಿಂದ ನೀನು ಅರಮನೆಗೆ ಹಿಂತಿರುಗಿ ಪಟ್ಟಾಭಿಷಕ್ತನಾಗಿ ನಮಗೆ ಸಂತೋಷ ಉಂಟು ಮಾಡುವ ಅಣ್ಣ. ಭರತ, ಮಾತೆಯ ಆಜ್ಞೆಯ ಪ್ರಕಾರ ನಿನಗೆ ಪಟ್ಟಾಭಿಷೇಕ, ನನಗೆ ವನವಾಸ. ಅದರಂತೆ ನಾನು ನನ್ನ ಕಾರ್ಯದಲ್ಲಿ ನಿರತನಾಗಿರುವೆ. ಅದು ಅಲ್ಲದೆ ನಿನಗೆ ಒದಗಿರುವ ಸಿಂಹಾಸನವನ್ನು ನಾನು ಏರುವುದಾದರೆ ದತ್ತಾಪಹಾರ ದೋಷಕ್ಕೆ ಗುರಿಯಾಗುವುದಿಲ್ಲವೇ? ಅಣ್ಣ, ನಾನಾಗಿಯೇ ಸಂತೋಷವಾಗಿ ಬಿಟ್ಟು ಕೊಡುವಾಗ ದತ್ತಾಪಹಾರ ದೋಷವು ಎಲ್ಲಿಂದ ಬರುವುದಣ್ಣ? ಭರತ, ನೀನು ಏನೇ ಹೇಳಿದರೂ ನನ್ನ ಮನಸ್ಸು ಇದಕ್ಕೆ ಒಪ್ಪುವುದಿಲ್ಲ. ಅಣ್ಣ, ನನ್ನದೊಂದು ಕೋರಿಕೆ ಏನಾದರೂ ಈಡಿಸಿಕೊಳ್ಬೇಕೆಂದು ಬೇಡಿಕೊಳ್ಳಬೇಕು. ಏನದು? ಕೇಳು ಭರತ. ಅಣ್ಣ, ನೀನಿಲ್ಲದ ಅರಮನೆಯಲ್ಲಿ ನಾನು ಸಹ ಇರಲಾರೆ. ಆದ್ದರಿಂದ ನಿಮ್ಮ ದಿವ್ಯವಾದ ಪಾದುಕೆಗಳನ್ನು ಅನುಗ್ರಹಿಸಿಕೊಡು. ಅವುಗಳಿಗೆ ನಂದಿ ಗ್ರಾಮದಲ್ಲಿ ಪಟ್ಟ ಕಟ್ಟಿ ನೆಪ ಮಾತ್ರಕ್ಕೆ ರಾಜ್ಯಭಾರ ಮಾಡುತ್ತೇನೆ. ನೀವು 14 ವರ್ಷ ವನವಾಸ ಮುಗಿದ ಮರುದಿನವೇ ನನಗೆ ದರ್ಶನ ಕೊಡಬೇಕು. ನೀವು ದರ್ಶನ ಕೊಡದೆ ಹೋದರೆ ನಾನು ಅಗ್ನಿಗೆ ನನ್ನ ದೇಹವನ್ನು ಈಡಾಡುವೆನು. ಇದು ನಿಮ್ಮ ಪಾದಯಾಣೆಗೂ ಸಾಕ್ಷಿ. ಬಹಳ ಸಂತೋಷ ಭರತ. 14 ವರ್ಷ ಕಳೆದ ಮಾರನೇ ದಿನಕ್ಕೆ ನಿನಗೆ ದರ್ಶನ ಭಾಗ್ಯವನ್ನು ಕೊಡುವೆನು. ತೆಗೆದುಕೋ ಪಾದುಕೆಯನ್ನು. ಅಣ್ಣ, ಕೊಡುವಿರಾಗಿ. ತನ್ನೊಡಲ ತಾಪವೆಂತಡಗಿರಿತೋ ತವಕದಿ ಬೆಳೆಸಿದ ತಾಯಿ ಭಾಗ್ಯಮಿಲ್ಲ. ರಾಮ ಪರಮ ಜಪ
ತಪ ಪರಮ ಜಪ ತಪ ಪುಣ್ಯ ಪಾದಾರ್ಚನೆಗೈದ ಮುನಿ ಜನರ ಪಾಲಿಗೂ ಈ ಭಾಗ್ಯಮಿಲ್ಲ. ರಾಮ ಸಹಜದಿ ಶ್ರೀರಾಮ ಸಹಜರಾಗಿ ಜನಿಸಿ ಸಹಜದಿ ಶ್ರೀರಾಮ ಸಹಜರಾಗಿ ಜನಿಸಿ ಸಹಕರಿಸಿದ ಮಗು ಈ ಪುಣ್ಯಮಿಲ್ಲ. ರಾಮ ಕಾಡು ಮರದಿಂದ ಕಡಿದು ಕಾಲಿದು ತುಳಿದು ಪಾಡು ಪಡುತ್ತಿದ್ದರು ನಾಡಿನೊಡೆತನವ ಕೈಗೊಂಡ ರಾರಾಗಿಸುವ ಈ ಜೋಡಿ ಒದಗಿದ ಪುಣ್ಯ ಕೆಡೆಯುಂಟೆ ಜಗದಿ. ರಾಮ ಅಗ್ರಜ, ನಾವಿಂದು ಹೋಗಿದ್ರು ಪಾವನ ಪರಂಧಾಮ ಶ್ರೀರಾಮ, ಪಾವನ ಪರಂಧಾಮ ಶ್ರೀರಾಮ, ರಘುವಂಶ ಸೋಮಾಯಿನ ಮಂಡ ರಾಮ, ರಘುವಂಶ ಸೋಮಾಯಿನ ಮಂಡ ರಾಮ, ಸೀತಾರಾಮ ಸೀತಾರಾಮ, ಪಾವನ ಪರಂಧಾಮ ಶ್ರೀರಾಮ. ಭಕ್ತರ ಪಾಲಿಪ ಜನಗಿರಿ ಸೋಮ, ಭಕ್ತರ ಪಾಲಿಪ ಜನಗಿರಿ ಸೋಮ, ಕಾದಿರುವೆ ಬಾರೋ ಕಾದಿರುವೆ ಬಾರೋ, ಕಾದಿರುವೆ ಬಾರೋ ಕಾದಿರುವೆ ಬಾರೋ, ಸೀತಾರಾಮ ಸೀತಾರಾಮ, ಪಾವನ ಪರಂಧಾಮ ಶ್ರೀರಾಮ, ಪಾವನ ಪರಂಧಾಮ ಶ್ರೀರಾಮ, ಪಾವನ ಪರಂಧಾಮ ಶ್ರೀರಾಮ. ಲಕ್ಷ್ಮಣ, ನೋಡಿದೆಯಾ ಭರತನ ಭಾತೃವಾತ್ಸಲ್ಯವನ್ನ? ಅಗ್ರಜ, ಹರಿಯದೇ ದುಡುಕಿದ್ದೇನೆ, ನನ್ನದು ಅಪರಾಧವಾಯಿತು, ಕ್ಷಮಿಸಬೇಕು. ಚಿಂತೆ ಇಲ್ಲ ಜಾನಕಿ, ಈ ಪ್ರದೇಶವು ಅಯೋಧ್ಯೆಗೆ ಸಮೀಪವಾಗಿರುವುದರಿಂದ ಪ್ರಜೆಗಳು ಆಗಾಗ್ಗೆ ಬಂದು ಕಾಡುವರು. ಆದ್ದರಿಂದ ನಾವು ದಂಡಕಾರಣ್ಯವನ್ನು ಕುರಿತು ಪ್ರಯಾಣ ಮಾಡೋಣ, ನಡೆಯಿರಿ. ಹಾಗೆ ಆಗಲಿ ಸ್ವಾಮಿ.